ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ IISc ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಬೆಂಗಳೂರು ವಿಜ್ಞಾನ ಸಂಸ್ಥೆಗೆ ಸಂಬಂಧಪಟ್ಟಂತೆ ಸೈನ್ಸ್ ವಿಭಾಗದಲ್ಲಿ ಸುಮಾರು 21 ಉಪನ್ಯಾಸಕರ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹೀಗಾಗಿ ಈ ವಿಡಿಯೋದಲ್ಲಿ ವಿಷಯವಾರು 21 ಹುದ್ದೆಗಳು ಯಾವ್ಯಾವ ವಿಷಯದಲ್ಲಿ ಮತ್ತು ಯಾವ ಕ್ಯಾಟಗರಿಯಲ್ಲಿ ಬರ್ತವೆ ಮತ್ತು ಆನ್ಲೈನ್ ಅರ್ಜಿಯನ್ನು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಬರುತ್ತೆ ಅಂತ ವಿಡಿಯೋವನ್ನು ಎಂಟುವರೆಗೆ ನೋಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಪನ್ಯಾಸಕರ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಡೆಟ್ ಜಾಯ್ನ್ ಆಗ್ಬೋದು. ಆದಮೇಲೆ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರವರು ಸುಮಾರು 21 ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ. ಅದರಲ್ಲಿ ಕೊಟ್ಟಿದ್ದಾರೆ ಡೀಟೇಲಾಗಿ. ಏನು ಅಂತಂದರೆ ಜನರಲ್ ಮೆರಿಟ್ 7 ಇದೆ, SC 4 ಇದೆ, ST 2 ಇದೆ, OBC 5 ಇದೆ. ಓಕೆ, ಈ ಕ್ಯಾಟಗರಿಯಲ್ಲಿ ಬರುವಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮ್ಮ ಒಂದು ಪೋಸ್ಟನ್ನು ನೋಡಿಕೊಂಡು ಈ ತಿಂಗಳಲ್ಲಿ ಕಾಲ್ ಮಾಡಿದಂಥದ್ದು. ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಕೆಮಿಸ್ಟ್ರಿ 4 ವೇಕೆನ್ಸಿ ಇದೆ. ಕೆಮಿಸ್ಟ್ರಿ 4 ಇದೆ. MSc ಇನ್ ಕೆಮಿಸ್ಟ್ರಿ ಮಾಡಬೇಕು. ಬಯಾಲಜಿ ಒಂದಿದೆ. MSc ಇನ್ ಲೈಫ್ ಸೈನ್ಸಲ್ಲಿ MSc ಮಾಡ್ಕೊಂಡಿರ್ಬೇಕಂತ ಹೇಳ್ತಾರೆ. ನೆಕ್ಸ್ಟು ಅರ್ತ್ ಆ್ಯಂಡ್ ಎನ್ವೈರ್ಮೆಂಟಲ್ ಸೈನ್ಸ್ ಒಂದಿದೆ. MSc MTech BTech ಮಾಡಿದಂಥ, ಅದು ಜಿಯೋಲಜಿ ಅಥವಾ ಎನ್ವೈರ್ಮೆಂಟಲ್ ಸೈನ್ಸಲ್ಲಿ ಮಾಡಿದಂಥ ಅರ್ಜಿ ಸಲ್ಲಿಸ್ಬೋದು. ಎಲೆಕ್ಟ್ರಾನಿಕ್ಸ್ ಒಂದಿದೆ. MSc BE BTech ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಮಾಡಿದವರು ಅರ್ಜಿಯನ್ನು ಸಲ್ಲಿಸ್ಬೋದಂತಿದೆ. ಮಟೀರಿಯಲ್ಸ್ ಇಂಜಿನಿಯರಿಂಗು ಒಂದಿದೆ. MSc ಇನ್ ಫಿಸಿಕ್ಸು, ಕೆಮಿಸ್ಟ್ರಿ, BE BTech ಮಟೀರಿಯಲ್ ಇವೆಲ್ಲ ಮಾಡಿದವರಿಗೆ ಅವಕಾಶವಿದೆ. ನೆಕ್ಸ್ಟು ಫಿಸಿಕ್ಸ್ 7 ಇದೆ. ಅದು ಕಡ್ಡಾಯವಾಗಿ MSc ಫಿಸಿಕ್ಸಲ್ಲಿ ಮಾಡಬೇಕು ಅಂದ್ಕೊಡ್ತಾರೆ. ಏರೋಸ್ಪೇಸ್ ಇಂಜಿನಿಯರಿಂಗಲ್ಲಿ 3 ಇದೆ. BE BTech ಏರೋನಾಟಿಕಲಿ. ಕಂಪ್ಯೂಟಿಂಗ್, ಮೆಕ್ಯಾನಿಕ್ಸ್ ಆ್ಯಂಡ್ ಕಂಪ್ಯೂಟಿಂಗ್ ಇದೆ. ಅದು BE ಮಾಡಿದಂಥ ಅಭ್ಯರ್ಥಿಗಳಿಗೆ ಅವಕಾಶ ಇದೆ. ಈ ರೀತಿಯಾಗಿ ಟೋಟಲಾಗಿ 21 ಪೋಸ್ಟನ್ನು ಕಾಲ್ ಮಾಡಿದ್ದಾರೆ. ಮತ್ತು ಅವರು ಆ್ಯಸ್ ಆನ್ ಲಾಸ್ಟ್ ಡೇಟ್ ಆಫ್ ರಿಸಿಪ್ಟ್ ಅಪ್ಲಿಕೆಂಟ್ ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ದ ಇದನ್ನು ಕೊಟ್ಟಿದ್ದಾರೆ. ದ ಸ್ಯಾಲರಿ ಆಫ್ ದಿ ಕ್ಯಾಂಡಿಡೇಟ್ ವಿಲ್ ಬಿ ರಿಕಮೆಂಡೆಡ್ ಬೈ ದ ಡೀನ್ ಆಫ್ ದ ಬೇಸಿಕ್ ಕರಿಕ್ಯುಲಮ್. ಸ್ಯಾಲ್ರಿ ಅದರ ಬಗ್ಗೆ ಎಲ್ಲ ಡೀಟೇಲ್ ಆಗಿದೆ. ಇಲ್ಲಿ ಮತ್ತೆ ನೋಡ್ತಾ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂತಂದರೆ ತಿಂಗಳಿಗೆ ಯಾವ ರೀತಿಯಾಗಿದೆ ಸ್ಯಾಲ್ರಿ ಅಂತಂದರೆ ಮೊದಲು ತಿಂಗಳು 30 ಕೊಡ್ತಾರೆ. ನೆಕ್ಸ್ಟ್ 2 ತಿಂಗಳ ಆದ ನಂತರ 34,000 ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಕ್ಯಾಂಡಿಡೇಟ್ ಯಾರು ನೆಟ್ಟು ಸೆಟ್ ಮಾಡಿದಂಥ ಕ್ಯಾಂಡಿಡೇಟ್ ಇದ್ದರೆ 37 ಇರ್ತದೆ. ನಂತರ 42,000ರಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವೇನು ಮಾಡಿದ್ರಿ, ಅರ್ಜಿಯನ್ನು ಈ ಒಂದು ಸ್ಕ್ಯಾನರ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಓಕೆ, ಈ ಸ್ಕ್ಯಾನರ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಹೀಗಾಗಿ ಈ ಸ್ಕ್ಯಾನರನ್ನು ಮೊದಲು ತೊಗೊಂಡಿಟ್ಕೊಂಡು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಉಪನ್ಯಾಸಕರ ಗುಂಪಿದೆ, ಇಂಟ್ರೆಸ್ಟ್ ಒಂದು ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.